ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪರಿಶುದ್ಧವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳು 5:14 ವಚನ. ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಪ್ರಿಯವಾದವರೇ, ಬಾರ್ನಬ ಎಂಬ ವ್ಯಕ್ತಿಯು ಒಳ್ಳೆಯವನು, ಪರಿಶುದ್ಧಾತ್ಮದಿಂದಲೂ ವಿಶ್ವಾಸದಲ್ಲಿಯೂ ತುಂಬಿಸಲ್ಪಟ್ಟವನಾಗಿದ್ದನು. ಅನೇಕ ಜನರು ಕರ್ತನ ಬಳಿಗೆ ಸೇರಲ್ಪಟ್ಟರು. ಹೇಗೆಂದರೆ, ನಿಜವಾದ ಉಜ್ಜೀವನವೆಂದರೆ ಜನರು ದೇವರ ಬಳಿ ಸೇರಲ್ಪಡುವುದು. ಅದೇ ರೀತಿ ಮಾಡುವುದೇ ನಿಜವಾದಂಥ ಒಂದು ಸೇವೆಯಾಗಿದೆ. ಆದರೆ ಈ ದಿನಗಳಲ್ಲಿ ಶಿಷ್ಯರನ್ನು, ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿ ಅನೇಕರು ವ್ಯತ್ಯಾಸವಾಗಿ ಬೋಧಿಸುತ್ತಿದ್ದಾರೆಂದು ಅಪೊಸ್ತಲನಾದ ಪೌಲನು ಎಫೆಸ ಪಟ್ಟಣದಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಎಚ್ಚರಿಕೆ ಕೊಟ್ಟನು. ದೇವ ಮಕ್ಕಳೇ, ನಮ್ಮ ಮಾತು ಮತ್ತು ಉಪದೇಶಗಳಲ್ಲಿ ಯೇಸುವನ್ನ ಮೇಲೆತ್ತಿ ತೋರಿಸಿದರೆ ಮಾತ್ರ ಜನರು ದೇವರ ಕಡೆಗೆ ಸೆಳೆಯಲ್ಪಡುತ್ತಾರೆ. ನಮ್ಮ ಸ್ವಂತ ಮಾತು, ಸ್ವಂತ ಸಾಕ್ಷಿಗಳನ್ನು ಹೇಳಿದರೆ ಜನರು ಮನುಷ್ಯರ ಕಡೆಗೆ ಸೆಳೆಯಲ್ಪಡುತ್ತಾರೆ. ಆದ ಕಾರಣ ಜನರು ದೇವರ ಕಡೆಗೆ ಸೆಳೆಯಲ್ಪಡಬೇಕೆಂದರೆ ಅವರಿಗೆ ದೇವರ ಹೆಸರಿನಲ್ಲಿ ವಿಶ್ವಾಸವು, ಮನ ತಿರುಗುವಿಕೆಯು ಮೊದಲು ಉಂಟಾಗಬೇಕು. ಅದರ ನಂತರವೇ ಜನರು ಕರ್ತನ ಶರೀರವಾಗಿರುವ ಸಭೆಯಲ್ಲಿ ಸೇರಲ್ಪಡುವರು. ದೇವ ಜನರೇ, ನಿಮಗೆ ಪ್ರಕಾಶವಾದ ಭವಿಷ್ಯತ್ ಕಾಲ ಬೇಕು ಎನ್ನುವುದಾದರೆ ಎಲ್ಲರಿಗೂ ಬಾಳನ್ನು, ಭವಿಷ್ಯವನ್ನು ಕೊಡುವ ನೆಲವಾಗಿರುವ ಯೇಸು ಕ್ರಿಸ್ತನ ಶರೀರವಾದಂಥ ಸಭೆಗೆ ಬಂದು ಸೇರಿಕೊಳ್ಳಿರಿ. ಕಾರಣ ಸಭೆಯ ಹೊರಗಡೆ ಒಳ್ಳೆಯ ಭವಿಷ್ಯವಿಲ್ಲ. ನಿರಂತರವಾದ ಅಥವಾ ಶಾಶ್ವತವಾದ ಸಂತೋಷ, ಸಮಾಧಾನ, ಉತ್ಸಾಹ ನಿಮಗೆ ಅಲ್ಲಿ ಸಿಕ್ಕುವುದಿಲ್ಲ. ಅದಕ್ಕಾಗಿಯೇ ಕರ್ತನ ಬಳಿ ಬಂದು ಸೇರೋಣ. ಪರಿಶುದ್ಧಾತ್ಮನಿಂದ ಉಂಟಾಗುವ ಸಮಾಧಾನವನ್ನು, ಸಂತೋಷವನ್ನು ಹೊಂದಿಕೊಂಡು ಅನೇಕರನ್ನು ಕ್ರಿಸ್ತನ ಬಳಿಗೆ ಸೇರಿಸೋಣ. ಆದ ಕಾರಣ ಪ್ರಿಯರೇ, ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.